ಶಾಸಕ ಪಕ್ಷದಿಂದಲೇ ಆಗಬೇಕು. ಆಲ್ ರೈಟ್, ಓಕೆ, ಎಸ್ ಸರ್. ವಿಜಯ್ ಪ್ರಸಾದ್ ನೋಡಿ, ಇಷ್ಟೆಲ್ಲ ಆಯ್ತಲ್ಲ, ಈ ಸರ್ಕಾರ ನಮಗೇನು ಅವ್ರು ಹೆಂಗಾದ್ರೂ ಜಗಳ ಆಡ್ಕೊಳ್ಳೋಳಿ, ನಮಗೆ ಬೇಕಾಗಿರೋದು ಜನತೆಗೆ ಒಂದು ಮೆಜಾರಿಟಿ ಕೊಟ್ಟಿದ್ದಾರೆ. ಸರ್ಕಾರ ಅವ್ರಿಗೆ ವಾಪಸ್ ಏನು ಕೊಟ್ಟಿದೆ? ಇವಾಗ ಈ ಬರಗಟ್ಟು ಸರ್ಕಾರ ಎಷ್ಟು ಇದಾಗಿದೆ ಅಂತಂದರೆ, ಈ RDPR ಮಿನಿಸ್ಟ್ರಿಲಿ ಎಷ್ಟು ಹಗರಣ, ಎಷ್ಟು ಅವ್ಯವಹಾರ ನಡೆದಿದೆ ಅಂತಂದರೆ, ಮೊನ್ನೆ ದಿವಸ ನಮ್ಮ ವಿರೋಧ ಪಕ್ಷದವರು ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ. ಆಧಾರ ಸಹಿತ ಇಟ್ಕೊಂಡು ಒಂದು 3/4 ಗಂಟೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಆಧಾರನ ಮುಂದೆ ಇಟ್ವಿ. ಎಂತೆಂಥ ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ RDPR ಮಿನಿಸ್ಟ್ರಿ ಬಗ್ಗೆ ಒಂದು ಫುಲ್ ಓಪನ್ ಆಗಿ ಒಂದು ಇಟ್ವಿ. ಅದನ್ನು ಎಲ್ಲದಕ್ಕೂ ಬಾಯ್ ಬಿಡೋ ಅಂಥ ಟ್ರಾಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅನ್ನೋರು ಇವತ್ತೆಲ್ಲ ಮುಖ ಮುಚ್ಕೊಂಡಿದ್ದಾರೆ. ಇವತ್ತು ಎಲ್ಲದಕ್ಕೂ ಬಾಯಿ ತೆಗೆಯೋ ಪ್ರಿಯಾಂಕ್ ಖರ್ಗೆ ಇವತ್ತೇನು ಬಾಯಲ್ಲೇ ಕೊಟ್ಟಿದ್ದೀರಾ? ನೀವು ಕೊಡ್ತೀವಿ. ದೂರ ಕೊಟ್ಟರೆ ತಾನೇ ಅವ್ರು ಬಾಯಿ ತೆಗೆಯೋದು. ನೀವು ಬಾಯಿ ಬಂದಂಗೆ ಮಾತಾಡಿದ್ದಕ್ಕೆಲ್ಲ ಎಲ್ಲದಕ್ಕೂ ಅವ್ರು ಬಾಯಿ ತೆಗೆಯೋದು. ಇವತ್ತು ಬಾಯಲ್ಲಿ ಕೊಳ್ಕೊಟ್ಟೆ ಕೂತಿದಾರ. ಹಂಗಲ್ಲ ಸರ್, ನೀವು ಮಾತಾಡಿ. ಪ್ರತಿಪಕ್ಷಗಳು ಇರೋದೇ ಸುಮ್ಮನೆ ಆರೋಪ ಮಾಡಕ್ಕೆ. ಇವತ್ತು ನಾವು ಪ್ರಶ್ನೆ ಮಾಡ್ಬೇಕಾಗಿದೆ. ಯಾಕಂದ್ರೆ ಇವರು ಎರಡು ಸ್ಟೀರಿಂಗ್ ಇಟ್ಕೊಂಡು ಕರ್ನಾಟಕದ ಜನತೆನ ಅನಾಥವಾಗಿ ಮಾಡಿ ಇಟ್ಟು ಒಂದು ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತ ಮಾಡಿ ಹೋಗ್ಬಿಡಿದಾರೆ ಇವರು. ಇವರಿಬ್ಬರು ಜಗಳದಲ್ಲಿ ಯಾರು CM ಅನ್ನೋ ಜಗಳದಲ್ಲಿ, ಕಿತ್ತಾಟದಲ್ಲಿ ಹಿಗ್ಗಾಟ, ಜಗ್ಗಾಟ, ನುಗ್ಗಾಟ, ಇನ್ನು ಹೊರದಾಟ ಒಂದು ಬಾಕಿ, ಹೊರದಾಟ ಒಂದು ಬಾಕಿ. ಇಷ್ಟೆಲ್ಲ ಇರ್ಬೇಕಾದ್ರೆ ನಾವು ಇವತ್ತು ಮುಗೀತಂತಲ್ಲ. ಏನು ಮುಗೀತು? ಆಗೋಯ್ತು. ಏನು? CM ಯಾರು? 5 ವರ್ಷಕ್ಕೆ ಯಾರು? ಸಿದ್ದರಾಮಯ್ಯನವರು. ಯಾಕೆಂತಂದ್ರೆ ಇವಾಗ ಪ್ರತಿ ಹೆಜ್ಜೆಲು ನಾವು ಯಾರು ಏನು ಹೆಂಗಂತ ಪ್ರಶ್ನೆ ಮಾಡ್ಬೇಕಾಗ್ತದೆ. ಇವತ್ತು ಏನ್ ಹೇಳ್ತಾ ಇದಾರೆ, ಆರ್ಥಿಕ ಸಲಹೆಗಾರ ಅಂದ್ರೆ ಏನು? ರಾಯ್ ರೆಡ್ಡಿ ಅವರು ಅಲ್ಲಲ್ಲ, ಅವ್ರದ್ದು ಸಲಹೆ ಆತ್ಮ ಇದ್ದಂಗೆ. ಅವ್ರು ಏನ್ ಕೊಡ್ಬೇಕು? ಆರ್ಥಿಕ ಸಲಹೆ ಏನ್ ಕೊಡ್ಬೇಕು? ಅವರು ಏನು? ರಾಜ್ಯದ ಆರ್ಥಿಕತೆ ಒಂದ್ ನಿಮಿಷ ಗ್ಯಾರಂಟಿ ಬೇಕಾ? ಅವ್ರಿಗೆ ಏನ್ ಹೇಳ್ತಾರೆ, ಎಷ್ಟು ಸಲಹೆ ಕೊಡ್ತಾ ಇದಾರೆ ಅಂತಂದ್ರೆ, ಅದು ಅವ್ರ ಬಾಯಲ್ಲೇ ನುಡಿಮುತ್ತುಗಳು ಬರುತ್ತೆ. ಏನು ಅಂತಂದ್ರೆ, ನಿಮಗೆ ರಸ್ತೆ ಬೇಕಾ, ಅಕ್ಕಿ ಬೇಕಾ, ಅಥವಾ ಅಭಿವೃದ್ಧಿ ಬೇಕಾ? ಎರಡೂ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ಹಣನೇ ಇಲ್ಲ. ನಿಮ್ಗೆ ಅಕ್ಕಿ ಬೇಕು ಅಂತಂದ್ರೆ ರಸ್ತೆ ಇಲ್ಲ, ರಸ್ತೆ ಬೇಕು ಅಂತಂದ್ರೆ ಅಕ್ಕಿ ಇಲ್ಲ. ಇದು ಆರ್ಥಿಕ ಸಲಹೆಗಾರ ಕೊಡೋ ಅಂತ ಇದು. ಅದ್ರ ಜೊತೆಗೇನೆ ಇವ್ರದೇ ಆದಂತ ಬೆಲೆ ಗೋಪಾಲಕೃಷ್ಣ ಅವ್ರು ಹೇಳ್ತಾರೆ, ಅವ್ಯವಹಾರ ನಡೆದಿದೆ ಇದರಲ್ಲಿ, ವಸತಿ ಇಲಾಖೆಯಲ್ಲಿ. ಅವ್ರಿಗೆ ಗೊತ್ತಾಗಿದೆ. ಅವ್ರಿಗೆ ನೋಡಿ, ಶಾಸಕರು ನೀವೇನೇನ್ ಕೆಲಸ ಮಾಡಿದ್ರಿ? ಹಾದಿ ಬೀದಿಯಲ್ಲಿ ಶಾಸಕರ ಅನುದಾನ ಬರ್ತಾ ಇಲ್ಲ, ನಮ್ಗೆ ಒಂದ್ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಒಂದ್ ರಸ್ತೆ ಮಾಡಕ್ ಆಗ್ತಾ ಇಲ್ಲ, ಒಂದ್ ಸ್ಕೂಲ್ ಮಾಡಕ್ ಆಗ್ತಾ ಇಲ್ಲ, ಒಂದ್ ಟಾಯ್ಲೆಟ್ ಕಟ್ಸಕ್ ಆಗ್ತಾ ಇಲ್ಲ, ಒಂದ್ ಏನು ಮಾಡಕ್ ಆಗ್ತಾ ಇಲ್ಲ ಅಂತ ಶಾಸಕರು ಬಡ್ಕತಾ ಇದ್ರು. ಸುರ್ಜೇವಾಲಾ ಬಂದ್ಬಿಟ್ಟು ಶಾಸಕರಿಗೆ ಒಂದ್ ನಿಮಿಷ ತಡ್ರಿ ಸರ್, ಒಂದ್ ನಿಮಿಷ ತಡ್ರಿ. ಸುರ್ಜೇವಾಲಾ ಬಂದ್ಬಿಟ್ಟು ಹೇಳಿ, ನಿಮ್ ಕ್ಷೇತ್ರದಲ್ಲಿ ಏನ್ ಮಾಡಿದೀರಾ, ನಿಮ್ ಕ್ಷೇತ್ರದಲ್ಲಿ ಏನ್ ಸಾರ್ ದುಡ್ಡೇ ಬರ್ತಿಲ್ಲ ರೀ ಅಂತ ಅವ್ರು ಒಯ್ಕತ್ತಾ ಇದ್ರು. ಇವ್ರು ಕೇಳಿದ್ರಂತೆ, ನಿಮ್ ಕ್ಷೇತ್ರದಲ್ಲಿ ಏನ್ ಮಾಡಿದೀರಾ ಅಂತ. ಹೇಳಿ ರಿಷಿಗೌಡ. ಮುಗೀತು ಸರ್. ಎಸ್ ರಿಷಿಗೌಡ. ಇಲ್ಲ ಆಯ್ತಾಯ್ತು, ಓಕೆ. ಅವರು ಜನರಲ್ ಸೆಕ್ರೆಟರಿ ಅಲ್ಲ, ATM ಟೆಲ್ಲರ್ ಅವರು, ಕ್ಯಾಶಿಯರ್ ಬಂದು ಕ್ಯಾಶಿಯರ್ ಏನ್ ಬೇಕಾದ್ರೂ ತಗೊಂಡು ಹೋಗಿದಾರೆ ಅಂತ ಹೇಳಕ್. ಯಾರು ATM ಟೆಲ್ಲರ್ ಸರ್? ಏನಂದ್ರೆ ATM ಟೆಲ್ಲರ್ ಕ್ಯಾಶಿಯರ್ ಅಂತ ಹೇಳ್ತಾರೆ. ಏನೋ ಅನುಭವದ ಮಾತು ಹೇಳ್ತೀರಾ? ಹಿಂದೆ ನಿಮ್ ಸರ್ಕಾರ ಇತ್ತು, ಆ ಅನುಭವದ ಮೇಲೆ ನೀವು ಹೇಳ್ತಾ ಇದೀರಿ ಅನ್ಸುತ್ತೆ. ನಿಮಗೆ ಬೇಸಿಕ್ ಫಾರ್ಮುಲಾನೇ ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಶಾಸಕರು ಅವ್ರಿಗೆ ಅನುದಾನ ಬರ್ತಾ ಇಲ್ಲ ಅಂತಂದ್ರೆ ಯಾರ ಹತ್ರ ಹೇಳಬೇಕು? CM ಅವ್ರ ಹತ್ರ ಹೇಳಬೇಕು, ಇಲ್ಲ ಪಕ್ಷದ ಅಧ್ಯಕ್ಷ ಸನ್ಮಾನ್ಯ DK ಶಿವಕುಮಾರ್ ಅವ್ರ ಹತ್ರ ಹೇಳಬೇಕು. ಸುರ್ಜೇವಾಲಾ ಅವ್ರು ಯಾರು? ಕರ್ನಾಟಕ ಸರ್ಕಾರದ ಅಲ್ಲ, ಕರ್ನಾಟಕದ ಸರ್ಕಾರದ ಪಾಯಿಂಟ್ ಆಫ್ ವ್ಯೂ ಮಾತಾಡ್ತಾ ಇರೋದು. ಕಾಂಗ್ರೆಸ್ ಅವ್ರಿಗೆ ಇರ್ಬೋದು. ಶಾಸಕರು ಬೇಸಿಕಲಿ ಅರ್ಥ ಆಗ್ತಾ ಇಲ್ಲ. ಅವ್ರು ಹೇಳಿದ್ದೇನು, ಸುರ್ಜೇವಾಲಾ ಹತ್ರ ಶಾಸಕರು ಹೋಗಿ ಹೇಳಿದ್ದಲ್ಲ, ಸುರ್ಜೇವಾಲಾ ಕೇಳಿದ್ದಂತೆ ನೀವೇನು ಕ್ಷೇತ್ರದಲ್ಲಿ ಕೆಲಸ ಮಾಡಿದೀರಾ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ ಶಾಸಕರು, ಫಸ್ಟ್ ಅನುದಾನ ಕೊಡಿಸಿ ಆಮೇಲೆ ಪ್ರಶ್ನೆ ಕೇಳಿ ಅಂತ. ಯಾಕಂದ್ರೆ ಹೊರಗಡೆ ಬಂದು ಹೇಳಿದ್ದದೇ ಅದು. ಅವರು 2.5 ವರ್ಷ ಆಗ್ತಾ ಬರ್ತಾ ಇದೆ. ತಮ್ಮ ಚಾನಲ್ ಮುಖಾಂತರ ನಾನು ಡೈರೆಕ್ಟ್ ಆಗಿ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ, ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರದವರು ನಾನು ಕೇಳ್ತೀನಿ, 4 ಲಕ್ಷ ಕೋಟಿ ಇದೆಯಲ್ವಾ, ಈ 4 ಲಕ್ಷ ಕೋಟಿಲಿ ನೀವು ಹೇಳಿರುವಂಥ ಟೋಪಿ ಹಾಕೋ ಗ್ಯಾರಂಟಿ ಸ್ಕೀಮ್ 55,000 ಕೋಟಿ ಎತ್ತಿಟ್ಬಿಟ್ರೆ, ಇನ್ನು ಉಳಿಕೆ ಎಷ್ಟು ಲಕ್ಷ ಕೋಟಿ ಇದೆಯಲ್ಲ, ಇದಕ್ಕೆ ತಮ್ಮ ಹತ್ರ ಶ್ವೇತಪತ್ರ ಹೊಡಿಸೋದಕ್ಕೆ ಆನ್ಸರ್ಸ್ ಇದೆಯಾ?
ನಾನು ಇದೇ ಪ್ರಶ್ನೆನ ಬಸವರಾಜ ರಾಯರೆಡ್ಡಿ ಅವ್ರಿಗೆ ಕೇಳಿದೆ, ಬಿಕಾಸ್ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು. ನಾನು ಕೇಳಿದೆ, ಸರ್ ನೀವು ಹೇಳ್ತಾ ಇದ್ದೀರಾ ಈಗ ಗ್ಯಾರಂಟಿ ಯೋಜನೆಗಳಿಗೆ ಮತ್ತು ವೇತನ ಮತ್ತು ಸಂಬಳಕ್ಕೆ ಸಾಕಾಗ್ತಾ ಇದೆ, ಕೇಂದ್ರದಿಂದ ಬರ್ತಾ ಇರುವಂತಹ ಅನುದಾನಗಳು ಮತ್ತು ಕೇಂದ್ರದಿಂದ ಬರ್ತಾ ಇರುವಂತಹ ನಮ್ಮ ಪಾಲು ಅದು ಕಡಿಮೆ ಆಗಿದೆ ಅಂತ ತಾವು ಹೇಳ್ತಾ ಇದ್ದೀರಾ. ರಾಜ್ಯದ ಆರ್ಥಿಕ ಸ್ಥಿತಿಗತಿ ಮತ್ತು ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತ ಪತ್ರ ಹೊರಡಿಸ್ಬಿಡಿ, ಅದರಲ್ಲಿ ಕ್ಲಿಯರ್ ಕಟ್ ಆಗುತ್ತೆ ಅಂತ. ಅದಕ್ಕೆ ಅವ್ರು ಏನು ಹೇಳಿದ್ರು, ನಾನು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡ್ತೀನಿ ಈ ವಿಚಾರದಲ್ಲಿ, ತುಂಬಾ ಒಳ್ಳೆ ಐಡಿಯಾ ಅಂತ ಅಂದ್ರು. ಮೇಡಮ್ ಟೆಂಟೇಟಿವ್ಲಿ ಮಾತಾಡೋದಾದ್ರೆ ನಿಮಗೆ ಅವರದೇ ಕ್ಯಾಲ್ಕುಲೇಷನ್ಸ್ ಪ್ರಕಾರ ಹೇಳಬೇಕು ಅಂದ್ರೆ 60,000 ಕೋಟಿ ಗ್ಯಾರಂಟಿಗೆ ಅಂತ ಎತ್ತಿಡ್ತಾರೆ. ಓವರ್ ಹೆಡ್ ಕಾಸ್ಟ್ ಅಂದ್ರೆ ನಾವೀಗ ಸ್ಯಾಲರಿ ಮತ್ತೊಂದು ಇದೆಲ್ಲ ನಾವು ತಗೊಂಡ್ರೆ 1,20,000 ರಿಂದ 23,000 ವರೆಗೂ ಓವರ್ ಹೆಡ್ ಕಾಸ್ಟ್ ಹೋಗುತ್ತೆ. ಹಿಂದೆ ಮಾಡಿರುವಂತಹ ವರ್ಕ್ ಆರ್ಡರ್ಸ್ಗಳಿಗೆ ಇವ್ರು ಎಷ್ಟು ಕೊಡ್ತೀವಿ ಅಂತ ಹೇಳಿರ್ತಾರೋ ಅದು ಸರ್ಟನ್ 1,000 ಕೋಟಿ ಹೋಗುತ್ತೆ ಅಂತ ಇಟ್ಕೊಳ್ಳೋಣ. ಇವರು ಇನ್ನು ಉಳಿಕೆ ಎಷ್ಟು 1,000 ಕೋಟಿ ಇದೆ. ಆಮೇಲೆ ನೀವ್ ಹೇಳ್ದಷ್ಟು ಈಸಿ ಇಲ್ಲ. ಹಿಂದೆ ಮಾಡಿದವರು ವರ್ಕ್ ಆರ್ಡರ್ಸ್ ತಾವೇನಂದ್ರೆ ಅಲ್ಲ, ಈ ಸರಿಯ ಬಜೆಟ್ ಬುಕ್ ಅಲ್ಲೇ ಸಿದ್ದರಾಮಯ್ಯನವ್ರು ಬಂದ ತಕ್ಷಣ ಮುಂದಿನ 10 ವರ್ಷಗಳಿಗೆ ಆಗುವಂತ ಬೇಕಾಬಿಟ್ಟಿಯಾಗಿ ಟೆಂಡರ್ ಗಳನ್ನ ಕೊಟ್ಟು ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ದಾರೆ ಈ ಬಿಜೆಪಿ ಅವರು. ಹೊಸ ಅಭಿವೃದ್ಧಿ ಯೋಜನೆಗಳಿಗೆ ಟೆಂಡರ್ ಕರೆಯೋದಕ್ಕೆ ನಮ್ಮ ಹತ್ರ ಯಾವುದೇ ರೀತಿಯಾದಂತಹ ಪ್ರಾವಿಷನ್ಸ್ ಇಲ್ಲ ಅಂತ. ಬಟ್ ದಟ್ ಈಸ್ ನಾಟ್ ದಿ ಇಶ್ಯೂ. ಅದನ್ನ ಮಾತಾಡೋದು ದಟ್ ಈಸ್ ದ ಸಪರೇಟ್ ಇಶ್ಯೂ. ನೀವು ಹಣಕಾಸಿನ ಬಗ್ಗೆ ಮಾತಾಡೋದಾದ್ರೆ ಅದ್ರ ಬಗ್ಗೆ ನಾವು ಸಪರೇಟ್ ಆಗಿ ಡಿಸ್ಕಷನ್ ಮಾಡೋಣ. ನನಗೆ ಬೇಕಾಗಿರೋದು ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅನ್ನೋ ವಿಚಾರ, ಒಬ್ಬ ಕಾಮನ್ ಮ್ಯಾನ್ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಪ್ರತಿಪಕ್ಷಗಳು ಮಾತಾಡಬೇಕು. ನಮಗೆ ಆಸ್ ಎ ಕಾಮನ್ ಮ್ಯಾನ್ ನಾವು ಯೋಚನೆ ಇವಾಗ ಅಧಿಕಾರಿಗಳಿಗೆ ಒಂದು ಕನ್ಫ್ಯೂಷನ್. ನಾವು ಮುಂಬರುವ ಮುಖ್ಯಮಂತ್ರಿಗಳಿಗೋಸ್ಕರ ನಾವು ಬಕೆಟ್ ಅನ್ನ ರೆಡಿ ಮಾಡ್ಬೇಕಾ, ಈಗಿರುವ ಮುಖ್ಯಮಂತ್ರಿಗಳಿಗೆ ಬಕೆಟ್ ರೆಡಿ ಮಾಡಬೇಕಾ? ನಾವು ಈಗಿರುವ ಮುಖ್ಯಮಂತ್ರಿಗಳಿಗೆ ಲಾಯಲ್ ಆಗ್ಬೇಕಾ, ಮುಂಬರುವ ಮುಖ್ಯಮಂತ್ರಿಗಳಿಗೆ ಲಾಯಲ್ ಆಗಿರ್ಬೇಕಾ? ನಾವು ಫೈಲು ಸಿದ್ದರಾಮಯ್ಯನವ್ರದ್ದು ಮೂವ್ ಮಾಡ್ಬೇಕಾ,